ಅಂದರೆ ಹುಲಿನೇ ಸೋಲ್ಸಿದೀವಿ ಇಲ್ಲಿ ಯಾವ ಲೆಕ್ಕ ಮಾಲಿಕೆ ಗೊತ್ತಿದಾರ ಅವ್ರು ಎಷ್ಟು ಎಲೆಕ್ಷನ್ಸ್ ಈ ಸರಿ MLA ಇದಾರ? ಹೋದ ಬಾರಿ MLA ಆದ್ರ 2 ಸರಿ ಇಲ್ಲಿ ಯಾರು ಹುಲಿ ಯಾರು ಅಂತ ಅಫಜಲ್ಪುರ್ ಮತದಾರರು ತೋರಿಸ್ಬಿಟ್ಟಿದ್ದಾರೆ ನೋಡಿ. ಅವರ ವಯಸ್ಸಿಗೆ ಅವ್ರ ಹಿರಿತನಕ್ಕೆ ಗೌರವ ಕೊಡ್ತಾರೆ. ಪದೇ ಪದೇ ಹಿಂಗೆಲ್ಲ ಮಾಡಿದ್ರೆ ಅಂದ್ರೆ 2 ಸರಿ ಕಂಟಿನ್ಯೂಸ್ ಸೋತ್ರಲ್ಲ ಅವ್ರು ಯಾವ ಇಲಿಕ್ಕಿಂತ ಕನಿಷ್ಠ ಅಲ್ವಾ? ಮತ್ತೆ ಆಮೇಲೆ ಅದನ್ನು ದಯವಿಟ್ಟು ಗುತ್ತೇದಾರವ್ರೆ ಸ್ವಲ್ಪ ಅರ್ತ್ಕೊಂಡು ಮಾತಾಡಿ. ನೀವು ಸೀನಿಯರ್ ಇದ್ರಿ, ನೀವು ಒಂದು ನ್ಯಾಷನಲ್ ಪಾರ್ಟಿಯ ಟಿಕೆಟ್ ತಗೊಂಡು ರಾಜ್ಯದ ಉಪಾಧ್ಯಕ್ಷರಾಗಿ BJP ಪಾರ್ಟಿಯ ಉಪಾಧ್ಯಕ್ಷರಾಗಿ ಮೋದಿಯವರ ಪಾರ್ಟಿಯಿಂದ 3rd ಪ್ಲೇಸ್ ರೀ ಬಂದಿರೋದು. ನೀವು 3rd ಪ್ಲೇಸ್ ಬಂದಿರೋದು. ಇಲ್ಲಿ ಹುಲಿ ಯಾರು ಅಂದ್ಬಿಟ್ಟು ಅಫಜಲ್ಪುರ್ ಜನರು ಆಗ್ಲೇ ತೀರ್ಮಾನ ಕೊಟ್ಟಿದ್ದಾರೆ. ದಯವಿಟ್ಟು ಜನರ ಒಂದು ತೀರ್ಪನ್ನ ಅರ್ಥ ಮಾಡ್ಕೊಂಡು ಗೌರವಯುತವಾಗಿ ಮಾತನಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಇಲ್ದಿದ್ರೆ ಅದೇ ಭಾಷೆ ಬರುತ್ತೆ. ಅಂದ್ರೆ ಈಶ್ವರಪ್ಪ ಅವರಿಗಿರ್ಬೋದು, BJP ಅವರಿಗಿರ್ಬೋದು, ಗುತ್ತೇದಾರ ಅದನ್ನು ಮಾತಾಡಕ್ ಬರುತ್ತೆ. ಖರ್ಗೆ ಅವರಿಗೆ ಬಂದಿರತಕ್ಕಂತ ಕೊಲೆ ಬೆದರಿಕೆ ಫೇಕ್ ಇದೆ. ಅವರು ಅಧಿಕಾರದಲ್ಲಿ ನೋಡಿ, ಫೇಕ್ ಇದೆಯೋ ಅಥವಾ ನಿಜ ಇದೆ ಅದು ತನಿಖೆನಲ್ಲಿ ಹೊರಗೆ ಬರುತ್ತೆ. ಆದ್ರೆ ನಿನ್ನೆ ಉಮೇಶ್ ಜಾಧವ್ ಅವರ ಕಮೆಂಟ್ ನೋಡಿದೆ, ಹಾಸ್ಯಾಸ್ಪದ ಅಂತ. ಆಯ್ತು, ಕೊಲೆ ಬೆದರಿಕೆ ಹಾಸ್ಯಾಸ್ಪದ ಇದೆ ಅಂದ್ರೆ ಆಯ್ತು, ವೈಯಕ್ತಿಕವಾಗಿ ನಂದೇನು. ಆ ಪತ್ರವನ್ನು ತಾವು ಗಮನಿಸಿದಿರಾ, ಓದಿದ್ದೀರಾ? ಅವರು ಉಮೇಶ್ ಜಾಧವ್ ಅವರೇ ಓದಿದ್ದೀರಾ ನೀವು? ಅದರಲ್ಲಿ ಜಾತಿ ಹಿಡಿದು ಮಾತಾಡಿದ್ದಾರೆ. ಅಂದ್ರೆ ಅದಕ್ಕೆ ಒಪ್ಪಿಗೆ ಇದೆ ಅಂತ. ನಮ್ಮ ಮನೆಯವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ, ನಮ್ಮ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದನ್ನು ಹಾಸ್ಯಾಸ್ಪದನಾ ನಿಮಗೆ? ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ ಅವರಿಗೆ. ನನ್ನ ಬಗ್ಗೆ ಬಿಟ್ಬಿಡ್ರಿ. ಓಪನ್ ಆಗಿ ಹೊಲೆಯ ಮಾದಿಗ ಅಂತ ಬೈದಿದ್ದಾರೆ, ಅದಕ್ಕೆ ಒಪ್ಪಿಗೆ ಇದೆಯಾ? ಅದು ಹಾಸ್ಯಾಸ್ಪದನೇ ನಿಮ್ಗೆ? ಇಸ್ ದಟ್ ಅ ಜೋಕ್ ಫಾರ್ ಯು? ಒಂದ್ ನಿಮಿಷ, ದ ವೇ ದೇ ಸ್ಪೀಕ್, ಆ ಲೆಟರ್ ನಲ್ಲಿ ದ ವೇ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಮೈ ವೈಫ್, ಮೈ ಮದರ್, ಇಸ್ ದಟ್ ಆಲ್ಸೋ ಅ ಜೋಕ್ ಟು ಯು? ಅದನ್ನು ಹಾಸ್ಯಾಸ್ಪದ ಏನ್ರಿ? ಏನ್ ಬರ್ದಿದ್ದಾರೆ ಫಸ್ಟ್ ಓದಿ ಲೆಟರ್ ನಲ್ಲಿ, ಅದಾದ್ಮೇಲೆ ಮಾತಾಡೋದ್ ಕಲಿಯಕ್ಕೆ ಹೇಳ್ರಿ ಅವರಿಗೆ. ಇಲ್ದಿದ್ರೆ ತನಿಖೆ ಆಗುತ್ತೆ. ಅದೇನು ಇವಾಗ್ಲೇ ಆಗ್ಬೇಕಂತ ಇದೆಯಾ? ಇವ್ರು ತನಿಖೆ ಮಾಡಿದ್ರ? ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ತರಬೇತಿ ಎಲ್ಲಿ ಪಡೆದಿದ್ರು? ಹೋಮ್ ಮಿನಿಸ್ಟರ್ ಅವರ ಅಂಗಳದಲ್ಲೇ ಪಡೆದಿದ್ರು. ಅದು ಏನಾಗ್ತಾ ಇದೆ? ಅದು ಉಮೇಶ್ ಜಾಧವ್ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಾಜಕೀಯ ಮಾಡಾಗಿದ್ರೆ ಮಾಡಿ, ಆ ಲೆಟರ್ ಅಲ್ಲಿ ಏನಿದೆ ಕರೆಕ್ಟ್ ಆಗಿ ಓದಿ. ಹಾಸ್ಯಾಸ್ಪದ ಅಂದ್ರೆ ಇವತ್ತು ಮಹಿಳೆಯರ ಬಗ್ಗೆ ಏನ್ ಬರ್ದಿದ್ದಾರೆ, ಅದರಲ್ಲಿ ನಮ್ಮ ಮನೆಯವ್ರ ಬಗ್ಗೆ ಏನ್ ಬರ್ದಿದ್ದಾರೆ, ನಮ್ಮ ತಾಯಿಯವ್ರ ಬಗ್ಗೆ ಏನ್ ಬರ್ದಿದ್ದಾರೆ, ಅದನ್ನು ಹಾಸ್ಯಾಸ್ಪದ ಏನ್ರಿ ನಿಮ್ಗೆ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಮಾತಾಡೋದಕ್ಕಿಂತ ಮುಂಚೆ ಮಾತಾಡಿ, ಚರ್ಚೆ ಮಾಡಿ, ಪಾಲಿಸಿ ಬಗ್ಗೆ ಮಾತಾಡೋಣ, ಕುಲ್ಬುರ್ಗಿಗೆ ಏನ್ ಮಾಡಿದ್ರೆ ಮಾತಾಡೋಣ. ಇದೆಲ್ಲ ಮಾತಾಡಂಗಿದ್ರೆ ನಮಗೂ ಗೊತ್ತು ಏನೇನ್ ಮಾತಾಡೋದಿದೆ ಅಂತ. ನೋಡಿ, ಸ್ಟ್ರಾಟಜಿ ಅದು ಎಲ್ಲ ನನಗೆ ಗೊತ್ತಿಲ್ಲ. ಈಗ ಆಗ್ಲೇ ಇದ್ರ ಬಗ್ಗೆ ಆಗ್ಲೇ PCC ಅಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ಅದೇನಿದ್ರು ಕೂಡ ಆ PCC ಅಧ್ಯಕ್ಷರು ಮತ್ತೆ ಸ್ಥಳೀಯ ಮುಖಂಡರು ಸೇರ್ಕೊಂಡು ತೀರ್ಮಾನ ತಗೋತಾರೆ. ನಾನು ಮೊನ್ನೆನೇ ಹೇಳಿದ್ದೀನಲ್ಲ ಇವರೇ, ಸಿ ದ ಸ್ಟಾರ್ ಕ್ಯಾಂಪೇನರ್ಸ್ ಫಾರ್ BJP ಈ CBIT ED. ನಾನು ಬಹಳ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದೀನಿ, 1853 ಕೋಟಿ ರೂಪಾಯಿದು ಹೇಗೆ ಅವರು ಕ್ಯಾಲ್ಕುಲೇಷನ್ಗೆ ಬಂದಿದ್ದಾರೆ. ಅವ್ರ ಕ್ಯಾಲ್ಕುಲೇಷನ್ ಪ್ರಕಾರನೇ ಮಾಡಿದ್ರೆ ಅವರಿಗೆ 4600 ಕೋಟಿ ರೂಪಾಯಿ BJP ಕೊಡಬೇಕು. ಅದು ಯಾಕೆ ಆ ಮಂದ BJP ಅವರಿಗೆ ಯಾಕಿಲ್ಲ? ಇವರು ಸೋಲಿನ ಭೀತಿನಲ್ಲಿ, ರೈತರು ಆಕ್ರೋಶದಲ್ಲಿದ್ದಾರೆ, ಯುವಕರು ಆಕ್ರೋಶದಲ್ಲಿದ್ದಾರೆ, ಮಹಿಳೆಯರು ಆಕ್ರೋಶದಲ್ಲಿದ್ದಾರೆ. ಆರ್ಥಿಕ ಅಸಮಾನತೆ ಜಾಸ್ತಿ ಆಗ್ತಾ ಇದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಸಂವಿಧಾನದ ಪರ ಹೋರಾಟ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇವರೇನು ಅಬ್ಕಿ ಬಾರ್ 400 ಪಾರ್ ಅಂತ ಇದೆ, ಅದು ಬರೀ ಅವ್ರಿಗೆ ನನಸಾಗ್ತಾ ಇಲ್ಲ. ಅದಕ್ಕೆ ಎಲ್ಲ ವಿರೋಧ ಪಕ್ಷದ ಅಕೌಂಟ್ಗಳು ಸೀಸ್ ಮಾಡೋದು, ಅವ್ರಿಗೆ ಜೈಲಿಗೆ ಹಾಕೋದು ಇದು ನಡೆದಿದೆ. ಇವತ್ತೇನೋ ಆಪ್ ಅವರಿಗೂ ಕೂಡ ಅಕೌಂಟ್ ಫ್ರೀಸ್ ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಪತ್ರ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇದೇ ಅವ್ರ ಕಾರ್ಯತಂತ್ರ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆಗ್ತಾ ಇಲ್ಲ. EC ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವರು ದಯವಿಟ್ಟು ಕಣ್ಣು ತೆಗೆದು ಒಂದು ಸಮಾನವಾದಂತ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನ ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ. ಅದಿಲ್ಲ, ಇನ್ನ ಗೊತ್ತಿಲ್ಲ, ಚರ್ಚೆ ನಡೀತಾ ಇದೆ, ನೋಡೋಣ. ಥ್ಯಾಂಕ್ ಯು.